ಆತ್ಮೀಯರೇ, ನಾನಿಂದು ನಿಮ್ಮೆದುರಿಗೆ ಚರ್ಚಿಸಲು ತಂದಂಥ ವಿಷಯ ನಮ್ಮ ದೇಶ ನಮ್ಮ ಹೆಮ್ಮೆ. ನಮಗಿರಬೇಕಾದ ಸಾಮಾನ್ಯ ಜ್ಞಾನ ಸಂಚಿಕೆಯಲ್ಲಿ ಮೊದಲನೇ ಸಂಚಿಕೆ ತರುತ್ತಿದ್ದೇನೆ. ಭಾರತೀಯರಾದ ನಮ್ಮಲ್ಲಿ ರಾಷ್ಟ್ರ ಪ್ರೇಮ ಉಕ್ಕಬೇಕಾದರೆ ನಮ್ಮ ದೇಶ, ನಮ್ಮ ನಾಡು, ನಮ್ಮ ಕಲೆ, ನಮ್ಮ ವಾಸ್ತುಶಿಲ್ಪ, ನಮ್ಮ ಸಾಹಿತ್ಯ, ನಮ್ಮ ಬದುಕು ಇವೆಲ್ಲವುಗಳ ಸೆಲೆ ನಮ್ಮನ್ನು ಸೆಳೆಯಬೇಕಾದರೆ ಭಾರತೀಯರಾದ ನಮ್ಮಗಳಿಗೆ ನಮ್ಮ ದೇಶದ ಸಾಮಾನ್ಯ ಜ್ಞಾನದ ಅರಿವು ನಮಗಿರಬೇಕಾದುದು ಎಂಬುದು ನನ್ನ ಮಾತು. ಇಂದು ನಾನು ನಿಮ್ಮ ಎದುರಿಗೆ ನಮ್ಮ ದೇಶವನ್ನು ಆಳಿದ ರಾಜವಂಶಗಳು, ಸ್ಥಾಪಕರು, ಪ್ರಸಿದ್ಧ ಅರಸರು, ಅವರು ಅಂದು ಆಯ್ಕೆ ಮಾಡಿಕೊಂಡ ಲಾಂಛನ ಮತ್ತು ರಾಜಧಾನಿಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮೆದುರಿಗೀಗ ಚರ್ಚಿಸಲಿದ್ದೇನೆ. ಮೌರ್ಯರು ಈ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಇವರು ಬಂದಿದ್ದು ಶಾಶಾಪು 322ರಿಂದ 185. ಮೌರ್ಯ ಸಾಮ್ರಾಜ್ಯ ಪ್ರಸಿದ್ಧಿಗೆ ಬರಲು ಕಾರಣ ಯಾರು ಅಂದರೆ ಅಶೋಕ ಚಕ್ರವರ್ತಿ. ಇವರ ಲಾಂಛನ ನವಿಲು, ರಾಜಧಾನಿ ಪಾಟಲಿಪುತ್ರ. ಇಲ್ಲಿ ಶಾಶಾಪು ಅಂದೆ. ನಾವು ಸಾಮಾನ್ಯವಾಗಿ ಅಭ್ಯಾಸ ಮಾಡುವಾಗ ಕ್ರಿಸ್ತಪೂರ್ವ, ಕ್ರಿಸ್ತಶಕ ಪದಗಳನ್ನು ಬಳಕೆ ಮಾಡ್ತೇವೆ. ಇಂಗ್ಲೀಷ್ನಲ್ಲಿ AD ಮತ್ತು BC ಅನ್ನೋ ಪದವನ್ನು ನೋಡಿರ್ತೇವೆ. BC ಅಂದರೆ ಬಿಫೋರ್ ಕ್ರೈಸ್ಟ್, ಕ್ರಿಸ್ತ ಹುಟ್ಟುವುದಕ್ಕಿಂತ ಮುಂಚಿನ ಕಾಲ. AD ಅಂದರೆ ಆನೋ ಡೊಮಿನಿ. ಆನೋ ಡೊಮಿನಿ ಅಂದರೆ ಕ್ರಿಸ್ತ ಹುಟ್ಟಿದ ನಂತರ. ಈಗ 10 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದಲ್ಲಿ ನಾವುಗಳೆಲ್ಲ ಮಕ್ಕಳಿಗೆ ಕ್ರಿಸ್ತಪೂರ್ವ, ಕ್ರಿಸ್ತಶಕ ಎಂದು ಹೇಳಿಕೊಡುತ್ತಿದ್ದೆವು. ಆದರೆ ಉತ್ತರ ಭಾರತದಲ್ಲಿ ಅಂದೇ ಅವರು ಶಾಶಾಪು ಅಂದರೆ ಸಾಮಾನ್ಯ ಶಕ ಪೂರ್ವ ವರ್ಷ, ಸಾಮಾನ್ಯ ಶಕ ವರ್ಷ ತಂದಿದ್ದರು. ಇಲ್ಲಿ ಶಾಶಾಪು ಸಾಮಾನ್ಯ ಶಕ ಪೂರ್ವ ವರ್ಷದಲ್ಲಿ ಮರಣ ಮೊದಲಿರುತ್ತೆ, ಜನನ ಕೊನೆಗಿರುತ್ತೆ. ಸಾಮಾನ್ಯ ಶಕ ವರ್ಷದಲ್ಲಿ ಜನನ ಮೊದಲಿಗಿರುತ್ತೆ, ಮರಣಕಾಲ ಕೊನೆಗಿರುತ್ತೆ. ಇದನ್ನು ನಾವು ಸ್ವಲ್ಪ ಕನ್ಫ್ಯೂಷನ್ಗಳನ್ನು ಸರಿಪಡಿಸ್ಕೊಳ್ಬೇಕು. ಎರಡನೇ ರಾಜವಂಶ ವರ್ಧನರು. ಈ ವಂಶದ ಸ್ಥಾಪಕ ಪುಷ್ಯಭೂತಿ ವರ್ಧನ. ಹರ್ಷವರ್ಧನ ಕಾಲಕ್ಕೆ ವರ್ಧನ ಸಂತತಿ ಪ್ರಸಿದ್ಧಿಗೆ ಬಂತು. ಪುಷ್ಯಭೂತಿಗೆ ಪ್ರಭಾಕರ ವರ್ಧನ, ಪ್ರಭಾಕರ ವರ್ಧನನಿಗೆ ಹರ್ಷವರ್ಧನ, ರಾಜವರ್ಧನ, ರಾಜಶ್ರೀ 3 ಹೆಣ್ಣುಮಕ್ಕಳಿದ್ದರು. ಇವರು ರಾಜಧಾನಿ ತಾನೇಶ್ವರ. ಮೂಲ ರಾಜವಂಶ ಗುಪ್ತರು. ಸ್ಥಾಪಕ 1ನೇ ಚಂದ್ರಗುಪ್ತ. ಸಾಮಾನ್ಯ ಶಕ ಪೂರ್ವ ವರ್ಷ ಶಾಶ 319ರಿಂದ 467. ಸಮುದ್ರಗುಪ್ತನ ಕಾಲಕ್ಕೆ ಗುಪ್ತರ ಸಾಮ್ರಾಜ್ಯ ಪ್ರಸಿದ್ಧಿಗೆ ಬಂತು, ಸುವರ್ಣಯುಗ ಅನಿಸ್ಕೊಳ್ತು. ರಾಜಧಾನಿ ಪಾಟಲಿಪುತ್ರ. ಕುಶಾನರು. ಪುಜಲ ಕಡ್ಪೀಸಸ್ ಕುಶಾನ ವಂಶದ ಸ್ಥಾಪಕ. ಶಾಶ 15ರಿಂದ 375ರವರೆಗೆ ಇವರ ಆಳ್ವಿಕೆ. ಇವರ ಪ್ರಸಿದ್ಧ ಅರಸ ಕನಿಷ್ಕ. ಕನಿಷ್ಕನ ಕಾಲಕ್ಕೆ ಕುಶಾನ ವಂಶ ಪ್ರಸಿದ್ಧಿಗೆ ಬಂತು. ರಾಜಧಾನಿ ಪುರುಷಪುರ, ಇವತ್ತು ಪೇಶಾವರ್ನಲ್ಲಿದೆ. ಶಾಲಿವಾಹನ ಶಕ ವರ್ಷ ತಂದವನು ಯಾರು ಅಂದರೆ ಸಾಮಾನ್ಯ ನಾವು ಕನಿಷ್ಕ ಅಂತ ಹೇಳ್ತೇವೆ, ಕೆಲವರು ಶಾತವಾಹನರು ಅಂತ ಹೇಳ್ತಾರೆ. ಹಾಗಾಗಿ ಕನಿಷ್ಕನ ಇತಿಹಾಸದಲ್ಲಿ ನಾವು ನೋಡ್ತಾ ಇರ್ತೇವೆ. ಮುಂದೆ ಕದಂಬರು. ಕದಂಬರ ವಂಶದ ಸ್ಥಾಪಕ ಮಯೂರವರ್ಮ.
ಶಾಸ 325ರಿಂದ 540ವರೆಗೆ ಕದಂಬರ ವಂಶ ಪ್ರಸಿದ್ಧಿಯಾಗಿದ್ದು ವೀರವರ್ಮನಿಂದ. ಇವರ ಲಾಂಛನ ಸಿಂಹ, ರಾಜಧಾನಿ ಬನವಾಸಿ. ಶಾತವಾಹನರು ದಕ್ಷಿಣ ಭಾರತದ ಮೊದಲನೇ ರಾಜವಂಶ. ಶ್ರೀಮುಖ ಇದರ ಸ್ಥಾಪಕ. ಶಾಶಾಪು ಸಾಮಾನ್ಯ ಶಕಪೂರ್ವ ವರ್ಷ 230ರಿಂದ 276ರವರೆಗೆ ಈ ರಾಜವಂಶ ಇತ್ತು. ಇವರಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಪ್ರಸಿದ್ಧ ಬಂದವನು. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ತಾಯಿ ಹೆಸರನ್ನೇ ಮೊದಲು ಮಾಡಿಕೊಂಡು ಕರೆಯುವಂಥ ಪದ್ಧತಿ ಶಾತವನರಲ್ಲಿ ನೋಡ್ತೇವೆ. ಕೊನೆಯ ಅರಸು ವರುಣ ಶಾತಕರ್ಣವರ್ಣಿ. ಇವರ ರಾಜಧಾನಿ ಶ್ರೀಕಾಕುಲಂ ಅಥವಾ ಪೈಠಣ. ನಂತರ ರಾಜವಂಶ ಗಂಗರು, ಧಡಿಗ ಮತ್ತು ಮಾಧವ. 350ರಿಂದ 1004ರವರೆಗೆ ಗಂಗಾ ರಾಜವಂಶ ಇತ್ತು. ಇವರು ಪ್ರಸಿದ್ಧ ದುರ್ವಾನೀತ. ಈತ ಒಡ್ಡಾರಾಧನೆ ಎಂಬ ದೊಡ್ಡ ಕಥಾ ವಸ್ತುವನ್ನೇ ಬರೆದಿದ್ದಾನೆ. ಇವರ ರಾಷ್ಟ್ರೀಯ ಲಾಂಛನ ಮದಗಜ. ಇವರ ರಾಜಧಾನಿಗಳು ಕೋಲಾಲಪುರ ಅಥವಾ ಕೋಲಾರ, ತಲವನಪುರ ಅಥವಾ ತಲಕಾಡು, ಮಾನ್ಯಪುರ ಅಥವಾ ಮಣ್ಣೆ. ಮುಂದೆ ಬರುವ ರಾಜವಂಶ ಹೊಯ್ಸಳ ರಾಜವಂಶ. ಇದರ ಸ್ಥಾಪಕ ಸಳ. ನೃಪಕಾಮನ ಕಾಲಕ್ಕೆ ಇದು ಪ್ರಸಿದ್ಧಿಗೆ ಬಂದಿತ್ತು. ಶಾಸ 984ರಿಂದ 1346ರವರೆಗೆ ಈ ರಾಜವಂಶ ಇತ್ತು. ಇವರಲ್ಲಿ ಪ್ರಸಿದ್ಧ ಅರಸ ವಿಷ್ಣುವರ್ಧನ. ಇವರ ರಾಷ್ಟ್ರೀಯ ಲಾಂಛನ ಸಳ. ಹುಲಿಯನ್ನು ಕೊಲ್ಲುವ ದೃಶ್ಯ. ರಾಜಧಾನಿ ದ್ವಾರ ಸಮುದ್ರ ಅಥವಾ ಇಂದಿನ ಹಳೇಬೀಡು. ಚೋಳರು. ವಂಶ ಸ್ಥಾಪಕ ಕರಿಕಾಲ ಚೋಳ. ಸಾಮಾನ್ಯ ಶಕಪೂರ್ವ ವರ್ಷ 850ರಿಂದ 1879ರವರೆಗೆ ಇದ್ದರು. ರಾಜರಾಜ ಚೋಳನ ಕಾಲಕ್ಕೆ ಚೋಳ ರಾಜವಂಶ ಪ್ರಸಿದ್ಧಿಗೆ ಬಂತು. ಇವರ ರಾಷ್ಟ್ರೀಯ ಲಾಂಛನ ಹುಲಿಯಾಗಿತ್ತು. ರಾಜಧಾನಿ ತಂಜಾವೂರು. ಆಳೂಪರು. 1ನೇ ಆಳೂಪ ವಂಶದ ಸ್ಥಾಪಕ. 200ರಿಂದ 1400ರವರೆಗೆ ಇದ್ದಂಥದ್ದು. ಆಳ್ವಖೇಡ. ಇವರು ರಾಜಧಾನಿಯನ್ನು ಮಂಗಳೂರು ಮತ್ತು ಬಾರ್ಕೂರುಗಳನ್ನು ಮಾಡಿಕೊಂಡಿದ್ದರು. ಕಲ್ಯಾಣದ ಕಲಚೂರಿಗಳು. ಇದು ವಂಶಸ್ಥಾಪಕ ಉಚಿತ. ಇವರು ಇದ್ದಿದ್ದು 1156ರಿಂದ 1181ರವರೆಗೆ. 2ನೇ ಬಿಜ್ಜಳನ ಕಾಲಕ್ಕೆ ಕಲ್ಯಾಣದ ಕಲಚೂರು ವಂಶ ಪ್ರಸಿದ್ಧಿಗೆ ಬಂತು. ಕಲ್ಯಾಣವನ್ನು ಇವರು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಕಲ್ಯಾಣದ ಚಾಲುಕ್ಯರು. ಈ ವಂಶಸ್ಥಾಪಕ 2ನೇ ತೈಲಪ್ಪ. ಶಾಸ 973ರಿಂದ 1189ರವರೆಗೆ ಇತ್ತು. 6ನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ಅರಸ. ವರಹ ಇವರ ಲಾಂಛನ. ಕಲ್ಯಾಣವು ಇವರ ರಾಜಧಾನಿ ಆಗಿತ್ತು. ರಾಷ್ಟ್ರಕೂಟ. ಈ ವಂಶಸ್ಥಾಪಕ ದಂತಿದುರ್ಗ. ಶಾಸ 753ರಿಂದ 973ರವರೆಗೆ. ಅಮೋಘ ವರ್ಷ ನೃಪತುಂಗನ ಕಾಲಕ್ಕೆ ರಾಷ್ಟ್ರ ರಾಜವಂಶವು ಪ್ರಸಿದ್ಧಿಗೆ ಬಂದಿತು. ಇವ ಲಾಂಛನ ಗರುಡ ಆಗಿತ್ತು. ಮಾನ್ಯಕೇಟವನ್ನು ರಾಜಧಾನಿ ಮಾಡಿಕೊಂಡಿದ್ದರು. ಮಾನ್ಯಕೇಟ ಯಾಕೆ ಬಂತಂದರೆ ಮಲ್ಲಮ್ಮನ ಕೇಡು ಅಂತ ಹೋಗಿ ಮಾನ್ಯಕೇಟ ಆಗಿದೆ. ಕಂಚಿಯ ಪಲ್ಲವರು. ಈ ರಾಜವಂಶ ಸ್ಥಾಪಕ ಶಿವಸ್ಕಂದವರ್ಮ. ಸಾಶಿ 350ರಿಂದ 895ರವರೆಗೆ ಇತ್ತು. ನರಸಿಂಹವರ್ಮನ ಕಾಲಕ್ಕೆ ಪಲ್ಲವ ರಾಜವಂಶ ಪ್ರಸಿದ್ಧಿಗೆ ಬಂದಿತ್ತು. ರಾಷ್ಟ್ರ ಲಾಂಛನ ಸಿಂಹ ಆಗಿತ್ತು. ರಾಜಧಾನಿ ಕಾಂಜೀಪುರಂ ಆಗಿದ್ದಿತು. ಕಿತ್ತೂರು. ಈ ಸಂಸ್ಥಾನದ ಸ್ಥಾಪಕ ಹಿರೇಮಲ್ಲ ಶೆಟ್ಟಿ. ಮಲ್ಲಸರ್ಜನ ಕಾಲಕ್ಕೆ ಕಿತ್ತೂರು ಪ್ರಸಿದ್ಧಿಗೆ ಬಂದಿತ್ತು. ಮುಂದೆ ಚೆನ್ನಮ್ಮನ ಕಾಲಕ್ಕೆ ಕಿತ್ತೂರು ಇನ್ನೂ ಪ್ರಸಿದ್ಧಿಯಾಯಿತು. 1650ರಿಂದ
1824ರವರೆಗೆ ಈ ಸಂಸ್ಥಾನದ ಅಧಿಕಾರ ಅವಧಿ. ರಾಜಧಾನಿಯನ್ನು ಕಿತ್ತೂರು ಮಾಡಿಕೊಂಡಿದ್ದರು. ಕಿತ್ತೂರಿನ ಮೊದಲನೇ ಹೆಸರು ಗೀಜಗನ ಊರು. ಕಿತ್ತು ತಂದ ಊರು ಕಿತ್ತೂರು ಅಂತ ನಾವು ಕರಿತೇವೆ. ಸುರಪುರದ ನಾಯಕರು. ಈ ವಂಶ ಸ್ಥಾಪಕ ಗಡ್ಡಿಪಿಡ್ಡಿ ನಾಯಕ 1636ರಿಂದ 1858ರವರೆಗೆ ಆಳ್ವಿಕೆ ನಡೆಸಿದರು. ಇವರ ಪ್ರಸಿದ್ಧ ಎಂದರೆ ವೆಂಕಟಪ್ಪ ನಾಯಕ. ಇವರು ಸೂರಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಇಂದು ಇದು ಯಾದಗಿರಿ ಜಿಲ್ಲೆಯಲ್ಲಿ ಇದೆ. ಯಲಹಂಕ ನಾಡಪ್ರಭುಗಳು. ರಣಭೈರೇಗೌಡ ಯಲಹಂಕ ನಾಡಪ್ರಭುಗಳ ಮೊದಲನೆಯವ. ಹಿರೇ ಕೆಂಚೇಗೌಡ ಇಮ್ಮಡಿಗೌಡನ ಕಾಲಕ್ಕೆ ಇದು ಪ್ರಸಿದ್ಧಿಗೆ ಬಂದಿತ್ತು. ಮೈಸೂರು ಒಡೆಯರು ಯದುರಾಯ ಮತ್ತು ಕೃಷ್ಣರಾಯ 1399ರಿಂದ 1047ರವರೆಗೆ ಆಳ್ವಿಕೆ ನಡೆಸಿದರು. ನಾಲ್ವಡಿ ಕೃಷ್ಣದ ಒಡೆಯರ್ನ ಕಾಲಕ್ಕೆ ಮೈಸೂರು ಒಡೆಯರ್ ಸಂಸ್ಥಾನ ಪ್ರಸಿದ್ಧಿಗೆ ಬಂದಿತ್ತು. ಗಂಡು ಬೇರಂಡ ಇವರ ರಾಷ್ಟ್ರಲಾಂಛನವಾಗಿತ್ತು. ಶ್ರೀರಂಗಪಟ್ಟಣ ಮತ್ತು ಮೈಸೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಅನಂತರ ನೋಡೋದಾದರೆ ಗುಲಾಮಿ ಸಂತತಿ. ಕುತುಬುದ್ದೀನ್ ಐಬಕ್ 1210ರಿಂದ 1235 ದೆಹಲಿ ರಾಜಧಾನಿ. ಖಿಲ್ಜಿ ವಂಶ ಜಲಾಲುದ್ದೀನ್ ಖಿಲ್ಜಿ 1890ರಿಂದ 35. ಇವರಲ್ಲಿ ಅಲಾವುದ್ದೀನ್ ಖಿಲ್ಜಿ ಪ್ರಸಿದ್ಧಿಗೆ ಬಂದವ. ರಾಜಧಾನಿ ದೆಹಲಿ. ಮಹಮ್ಮದ್ ಬಿನ್ ತೊಗಲಕ್ ಸಂತತಿಯಲ್ಲಿ ಪ್ರಸಿದ್ಧನು. 1320ರಿಂದ 1413ರವರೆಗೆ ಇವರು ಆಳ್ವಿಕೆ ನಡೆಸಿದರು. ಗಿಯಾಸುದ್ದೀನ್ ತೊಗಲಕ್ ಇವರು ಪ್ರಸಿದ್ಧ. ರಾಜಧಾನಿ ದೆಹಲಿ ಮಾಡಿಕೊಂಡಿದ್ದರು. ವಿಜಯನಗರ ಸಾಮ್ರಾಜ್ಯ. ಹಕ್ಕರಾಯ ಮುಖರಾಯ ಈ ರಾಜವಂಶದ ಸ್ಥಾಪಕರು. 1336ರಿಂದ 1646ರವರೆಗೆ ಈ ಸಾಮ್ರಾಜ್ಯದ ಆಳ್ವಿಕೆ ಇತ್ತು. ಕೃಷ್ಣದೇವರಾಯನ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಜಗದುದ್ದಗಲಕ್ಕೂ ಹರಡಿತು. ಇವರ ಲಾಂಛನ ವರಹ. ರಾಜಧಾನಿ ಹಂಪಿ. ಬಹುಮನಿ ಸುಲ್ತಾನರು. ಅಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಹ ಈ ಬಹುಮನಿ ಅರಸರ ಮೊದಲ ಸ್ಥಾಪಕರು. 1347ರಿಂದ 1527ರವರೆಗೆ ಇದ್ದಿತು. ಫಿರೋಜ್ ಶಾಹನ ಕಾಲಕ್ಕೆ ಬಹುಮನ್ ಸಂತತಿ ಪ್ರಸಿದ್ಧಿಗೆ ಬಂದಿತ್ತು. ರಾಜಧಾನಿ ಕಲಬುರಗಿ ಮತ್ತು ಬೀದರ್. ವಿಜಯಪುರದ ಆದಿಲ್ ಶಾಹಿಗಳು. ಯೂಸಫ್ ಆದಿಲ್ ಶಾಹ ಮೊದಲನೆಯವನು. 1489ರಿಂದ 1686ರವರೆಗೆ ಆಳ್ವಿಕೆ ಮಾಡಿದರು. ಎರಡನೇ ಇಬ್ರಾಹಿಂ ಆದಿಲ್ ಶಾಹ ಬಂದಿದ್ದ. ವಿಜಯಪುರ ಇವರ ರಾಜಧಾನಿ ಆಗಿತ್ತು. ಬೀದರ್ನಲ್ಲಿ ಬಾರಿದ್ ಶಾಹಿ ಬಂದಿದ್ದ. ಕಾಸೇಮನ ಕಾಲಕ್ಕೆ ಪ್ರಸಿದ್ಧಿಯಾಯಿತು. 1489ರಿಂದ 1619ರವರೆಗೆ ಇದ್ದಿತ್ತು. ಬೀದರ್ ರಾಜಧಾನಿ ಮಾಡಿಕೊಂಡಿದ್ದರು. ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿ ಇದ್ದ. ಖಾಲಿ ಕುತುಬ್ ಶಾಹನ ಕಾಲಕ್ಕೆ ಪ್ರಸಿದ್ಧಿಯಾಯಿತು. 1912ರಿಂದ 1487ರವರೆಗೆ ಇದ್ದಿತ್ತು. ಇಬ್ರಾಹಿಂ ಶಾಹನ ಕಾಲಕ್ಕೆ ಪ್ರಸಿದ್ಧಿಯಾಯಿತು. ಗೋಲ್ಕೊಂಡ ಹೈದರಾಬಾದ್ಗಳನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. ಅಹಮದ್ ನಗರದಲ್ಲಿ ನಿಜಾಮ್ ಶಾಹಿ ಇದ್ದ. ಮಲಿಕ್ ಅಹಮದ್ನ ಕಾಲಕ್ಕೆ ಇದು ಪ್ರಸಿದ್ಧಿಯಾಯಿತು. 1490ರಿಂದ 1580ರವರೆಗೆ ಆಳ್ವಿಕೆ ನಡೆಸಿದರು. ಎಲಿಚ್ಪುರ ಮತ್ತು ಬೀರಾರ್ ರಾಜಧಾನಿ ಆಗಿದ್ದವು. ಬೀರಾರ್ನಲ್ಲಿ ಹಿಮ್ಮದ್ ಶಾಹಿ ಇದ್ದ. ಫತೇವುಲ್ಲಾ ಇಲ್ಲಿನ ಶಾಹಿಯಾಗಿದ್ದ. 1490ರಿಂದ 1580. ಕೆಳದಿ ನಾಯಕರು. ಚೌಡಪ್ಪ ನಾಯಕ ಭದ್ರರಾಜನ ಕಾಲಕ್ಕೆ ಇವರು ಪ್ರಸಿದ್ಧಿಯಾದರು. ಹಿರಿಯ ವೆಂಕಟಪ್ಪ ನಾಯಕನ ಕಾಲಕ್ಕೆ ಪ್ರಸಿದ್ಧಿಯಾಯಿತು. ಕೊನೆಯದಾಗಿ ಮಂಗೋಲರು. ಇವರಲ್ಲಿ ಬಾಬರ್ ಈ ವಂಶದ ಸ್ಥಾಪಕ. 1526ರಿಂದ 1757ರವರೆಗೆ ಈ ಮೊಘಲರು ನಮ್ಮ ದೇಶವನ್ನು ಆಳ್ವಿಕೆ ನಡೆಸಿದರು. ಇವರು ಪ್ರಸಿದ್ಧ ಅಂದರೆ ಅಕ್ಬರ್. ಆಗ್ರಾ, ಫತೇಪುರ್, ಸಿಕ್ರಿ ಮತ್ತು ಲಾಹೋರ್ಗಳನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. ಕೊನೆಯದಾಗಿ ಮರಾಠರು. ಶಿವಾಜಿ ಈ ವಂಶದ ಸ್ಥಾಪಕ. 1674ರಿಂದ 1718ರವರೆಗೆ ಮರಾಠ ರಾಜ್ಯ ಇತ್ತು. ಶಿವಾಜಿಯ ಆಳ್ವಿಕೆಯಲ್ಲಿ ಮರಾಠ ಸಾಮ್ರಾಜ್ಯ ಬಹುಬೇಗ ವಿಸ್ತಾರ ಹೊಂದಿತ್ತು. ರಾಯಗಢ, ಜಿಂಜಿ, ಸತಾರಾ, ಪುಣೆಗಳನ್ನು ಇವರು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. ದಯಮಾಡಿ ವಿಡಿಯೋ ಮುಗಿಯುವವರೆಗೆ ನೋಡಿ.
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಳಿ ಮಾಡಿಸಿದಂಥ ಚರ್ಚಾ ಅಂಶಗಳಾಗಿವೆ. 8ನೇ ತರಗತಿ 9ನೇ ತರಗತಿಯಲ್ಲಿ ಬಂದಂಥ ಪಠ್ಯಾಂಶಗಳಿಂದ ಆಯ್ಕೆ ಮಾಡಿಕೊಂಡಿದ್ದು. ತಾವು ನೋಡಿ ತಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ.